ಕೋಡುಬಳೆ ಅಂದ್ರೆ ಅಡುಕಲೆ. ಪ್ರತಿಭಟನಾ ನಿರತ ರೈತರನ್ನ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಕ್ಷಮೆ ಕೇಳಿದ್ದಾರೆ. ಮೊನ್ನೆ ಬೆಳೆ ವಿಮೆ ಬಿಡುಗಡೆ ಮಾಡುವಂತೆ ಮನವಿ ಸಲ್ಲಿಸಲು ಜಿಲ್ಲಾಧಿಕಾರಿ ಕಚೇರಿಗೆ ರೈತರು ಬಂದಿದ್ರು. ಆಗ ಡಿಸಿ ಶ್ರೀಧರ್ ಏರು ಧ್ವನಿಯಲ್ಲಿ ಅನುಚಿತ ವರ್ತನೆ ತೋರಿದ್ದಾರೆ. ರೊಚ್ಚಿಗೆದ್ದ ರೈತರು ಡಿಸಿ ಅಮಾನತು ಮಾಡುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಮಾಡಿದ್ರು. ರೈತರ ಆಕ್ರೋಶಕ್ಕೆ ಮಣಿದ ಜಿಲ್ಲಾಧಿಕಾರಿ ಶ್ರೀಧರ್ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಕ್ಷಮೆ ಯಾಚಿಸಿದ್ದಾರೆ. ಮೈಸೂರಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಮುಂದುವರೆದಿದೆ. ಸಯ್ಯಾಜಿ ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ರಸ್ತೆಯಲ್ಲಿ ಹಾಕಿದ್ದ ಬಟ್ಟೆ ಅಂಗಡಿ, ಚಪ್ಪಲಿ ಅಂಗಡಿಗಳನ್ನ ಮಹಾನಗರ ಪಾಲಿಕೆ ಸಿಬ್ಬಂದಿ ತೆರವು ಮಾಡಿದ್ದಾರೆ. ಒತ್ತುವರಿ ತೆರವಿಗೆ ವ್ಯಾಪಾರಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಕಳೆದ 30 ವರ್ಷಗಳಿಂದ ವ್ಯಾಪಾರ ಮಾಡಿ ಜೀವನ ಮಾಡ್ತೀವಿ, ಈಗ ಮಾಡಬೇಡಿ ಅಂದ್ರೆ ನಮ್ಮ ಜೀವನ ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ಹೊಸೂರು ಬೆಂಗಳೂರು ರಸ್ತೆಯಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಸಂಚಾರಿ ಪೊಲೀಸರು ಪ್ರಾಯೋಗಿಕ ಕ್ರಮ ಕೈಗೊಂಡಿದ್ದಾರೆ. ಮಡಿವಾಳ ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ಬೆಳಗ್ಗೆ 8ರಿಂದ 10:30ರವರೆಗೆ ಮಾರ್ಗ ಬದಲಾವಣೆ ಮಾಡಲಾಗಿದೆ. ಸರ್ಜಾಪುರ ರಸ್ತೆ ಜಂಕ್ಷನ್ನಿಂದ ಮಡಿವಾಳ ಪೊಲೀಸ್ ಠಾಣಾ ಜಂಕ್ಷನ್ ಕಡೆಗೆ ಬರುವ ಎಲ್ಲ ವಾಹನಗಳಿಗೆ ಸರ್ಜಾಪುರ ರಸ್ತೆ ಜಂಕ್ಷನ್ನಲ್ಲೇ ನಿರ್ಬಂಧಿಸಲಾಗಿದೆ. ಜೊತೆಗೆ 100 ಅಡಿ ರಸ್ತೆಯಿಂದ ವಾಟರ್ ಟ್ಯಾಂಕ್ ಜಂಕ್ಷನ್ ಮೂಲಕ ಅಯ್ಯಪ್ಪ ಜಂಕ್ಷನ್ಗೆ ಆಗಮಿಸಿ ಮಡಿವಾಳ ಠಾಣಾ ಜಂಕ್ಷನ್ ಕಡೆಗೆ ಸಂಚರಿಸುವ ವಾಹನಗಳಿಗೆ ಅಯ್ಯಪ್ಪ ಜಂಕ್ಷನ್ನಲ್ಲಿ ನಿಷೇಧ ಹೇರಲಾಗಿದೆ. ನಿಷೇಧಿತ ಸಂಚಾರ ಮಾರ್ಗಗಳಿಗೆ ಪರ್ಯಾಯ ಮಾರ್ಗ ಸೂಚಿಸಲಾಗಿದೆ. ಸರ್ಜಾಪುರ ರಸ್ತೆ ಜಂಕ್ಷನ್ನಿಂದ ಮಡಿವಾಳ ಠಾಣಾ ಜಂಕ್ಷನ್, ವಾಟರ್ ಬ್ಯಾಂಕ್ ಜಂಕ್ಷನ್ ಕಡೆಯಿಂದ ಅಯ್ಯಪ್ಪ ಜಂಕ್ಷನ್ ಮೂಲಕ ಮಡಿವಾಳ ಪೊಲೀಸ್ ಠಾಣಾ ಜಂಕ್ಷನ್ ಕಡೆಗೆ ಸಂಚರಿಸುವ ವಾಹನಗಳು ಕೃಪಾನಿಧಿ ಸರ್ಜಾಪುರ ರಸ್ತೆ ಜಂಕ್ಷನ್ ಎಡ ತಿರುವು ಪಡಿಬೇಕು. ಬಳಿಕ ವಾಟರ್ ಟ್ಯಾಂಕ್ ಜಂಕ್ಷನ್ ಬಲ ತಿರುವು ಪಡೆದು ಮಡಿವಾಳ ಮಾರುಕಟ್ಟೆ ರಸ್ತೆ, ಮಡಿವಾಳ ಜಂಕ್ಷನ್ ಎಡ ತಿರುವು ಪಡೆದು ಹೊಸೂರು ಮುಖ್ಯ ರಸ್ತೆಯ ಮೂಲಕ ಸಂಚರಿಸಲು ಸಂಚಾರಿ ಪೊಲೀಸರು ಸೂಚಿಸಿದ್ದಾರೆ. ನೆಲಮಂಗಲ ತಾಲೂಕು ಕಚೇರಿಯ ಕರ್ಮಕಾಂಡದ ಆಡಿಯೋ ವೈರಲ್ ಆಗಿದೆ. ಈ ಆಡಿಯೋದಲ್ಲಿ ವಿಧವೆ ಬಳಿಯೂ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಗಂಡನನ್ನ ಕಳೆದುಕೊಂಡ ಮಹಿಳೆ ವಿಧವಾ ವೇತನಕ್ಕೆ ಅರ್ಜಿ ಹಾಕಿದ್ದಾರೆ. ಸಂತ್ರಸ್ತೆಗೆ ಫೋನ್ ಮಾಡಿದ ಅಧಿಕಾರಿ ಡಿಸಿ ಆಫೀಸಿಗೆ ಹಣ ಕೊಡಬೇಕು, ಅದಕ್ಕೆ 1500 ರೂಪಾಯಿ ಹಣ ತೆಗೆದುಕೊಂಡು ಬಾ ಎಂದು ಹಣ ಕೇಳಿದ ಆಡಿಯೋ ವೈರಲ್ ಆಗಿದೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ 220ನೇ ಫಲಪುಷ್ಪ ಪ್ರದರ್ಶನಕ್ಕೆ ಲಾಲ್ಬಾಗ್ ಸಜ್ಜಾಗಿದೆ. ಬೆಳಗ್ಗೆ 11 ಗಂಟೆಗೆ ಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ. ಈ ಬಾರಿ ಗಂಗರ ಬಲಿಷ್ಠ ಗಜಸೇನೆ, ಯುದ್ಧದ ದೃಶ್ಯಗಳು, ಶ್ರವಣಬೆಳಗೊಳದ ಭಗವಾನ್ ಬಾಹುಬಲಿ ಪ್ರತಿಮೆ ಹಾಗೂ ತಲಕಾಡಿನ ದೇವಾಲಯಗಳ ಪ್ರಕೃತಿಗಳು ಹೂವಿನ ಕಲಾಕೃತಿಗಳಾಗಿ ಮೂಡಿಬಂದಿವೆ. ಕೃತಕ ಜಲಪಾತ ಹಾಗೂ ಆಕರ್ಷಕ ಸೆಲ್ಫಿ ಪಾಯಿಂಟ್ಗಳನ್ನು ನಿರ್ಮಿಸಲಾಗಿದೆ. ವಿವಾದದ ಸುಳಿಯಲ್ಲಿದ್ದ ಲಂಕಾ ಪ್ರೀಮಿಯರ್ ಲೀಗ್ಗೆ ಟೀಂ ಇಂಡಿಯಾದ ಮಾಜಿ ವೇಗಿ ಜಹೀರ್ ಖಾನ್ ಎಂಟ್ರಿ ಕೊಟ್ಟಿದ್ದಾರೆ. ಜಾಫ್ನಾ ಕಿಂಗ್ಸ್ ತಂಡದ ಮಾಜಿ ಸಹಮಾಲಿಕ ಮಂಜೋತ್ ಕಲ್ರಾ ಮ್ಯಾಚ್ ಫಿಕ್ಸಿಂಗ್ ಆರೋಪದಡಿ ಬಂಧನಕ್ಕೊಳಗಾಗಿದ್ರು. ಈ ಬೆನ್ನಲ್ಲೇ ಜಹೀರ್ ಖಾನ್ ಎಲ್ಪಿಎಲ್ನಲ್ಲಿ ತಂಡ ಖರೀದಿಸಿದ್ದಾರೆ. ಆಂಕರ್ ಸ್ಪೋರ್ಟ್ಸ್ ಎಬಿ ಸಂಸ್ಥೆಯು ಜಾಫ್ನಾ ತಂಡದ ಹೊಸ ಮಾಲೀಕತ್ವವನ್ನು ಪಡೆದುಕೊಂಡಿದ್ದು ತಂಡಕ್ಕೆ ಈಗ ಆಂಕರ್ ಜಾಫ್ನಾ ಕಿಂಗ್ಸ್ ಎಂದು ಮರುನಾಮಕರಣ ಮಾಡಲಾಗಿದೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿನಯದ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಶಾಂತಿ ಕ್ರಾಂತಿ. ಈ ಚಿತ್ರವನ್ನ ರಿಲೀಸ್ ಮಾಡುವಂತೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ. ಹೌದು, ಶಾಂತಿ ಕ್ರಾಂತಿ ರಿಲೀಸ್ ಆದಾಗ ಹಿಟ್ ಆಗದೆ ಇರೋ ಬಗ್ಗೆ ರವಿಚಂದ್ರನ್ ಸಾಕಷ್ಟು ಸಂದರ್ಶನಗಳಲ್ಲಿ ನೋವನ್ನು ವ್ಯಕ್ತಪಡಿಸಿದ್ರು. ಆದರೆ ಈಗ ಇಂಥ ಒಂದೊಳ್ಳೆ ಕ್ಲಾಸಿಕ್ ಸಿನಿಮಾ ಮತ್ತೆ ತೆರೆ ಮೇಲೆ ಬಂದ್ರೆ ಗೆಲ್ಲಿಸ್ತೀವಿ ಅಂತ ಇನ್ಸ್ಟಾದಲ್ಲಿ ಅಭಿಯಾನ ಶುರು ಮಾಡಿದ್ದಾರೆ ನೆಟ್ಟಿಗರು. ತನುಷ್ ಶಿವಣ್ಣ ಅಭಿನಯದಲ್ಲಿ ಬರ್ತಾ ಇರುವ ಬಾಸ್ ಚಿತ್ರ ಇದೇ ಆಗಸ್ಟ್ 7ಕ್ಕೆ ತೆರೆ ಮೇಲೆ ಬರ್ತಾ ಇದೆ. ಈಗಾಗಲೇ 2011ರಲ್ಲಿ ಬಾಸ್ ಹೆಸರಲ್ಲಿ ದರ್ಶನ್ ಸಿನಿಮಾ ಬಂದಿತ್ತು. ಈ ಚಿತ್ರದಲ್ಲಿ ದರ್ಶನ್ ಡ್ಯುಯಲ್ ಶೇಡ್ನಲ್ಲಿ ಕೊಲೆ ಆರೋಪಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಈಗ ಬರ್ತಾ ಇರೋ ಬಾಸ್ ಸಿನಿಮಾ ದರ್ಶನ್ ಕೊಲೆ ಕೇಸಲ್ಲಿ ಆರೋಪಿಯಾಗಿರೋ ಬಗ್ಗೆನೇ ಅಂತ ಹೇಳ್ತಾ ಇರೋ ಹಿನ್ನೆಲೆಯಲ್ಲಿ ಎರಡೂ ಚಿತ್ರಕ್ಕೂ ಲಿಂಕ್ ಮಾಡಲಾಗ್ತಾ ಇದೆ. ಕೋಡುಬಳೆ ಅಂದ್ರೆ ಅಡುಕಲೆ.